ನಾನು ಯಾವ ಪಕ್ಷದಲ್ಲಿ ಬೇಕಾದರೂ ಟಿಕೆಟ್ ತರುವ ಯೋಗ್ಯತೆ ಉಳಿಸಿಕೊಂಡಿದ್ದೇನೆ ಎಂದು ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಅಡಗೂರು, ದೂಳನಹಳ್ಳಿ ಪಾಳ್ಯ, ಕಕ್ಕೇನಹಳ್ಳಿ, ಕೊಪ್ಪ, ಸಿರಿಗೆರೆ, ತೊಂಗನಹಳ್ಳಿ, ಸಿಂಗೋನಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಇರುವ ಕಡೆ ಆತ್ಮಗೌರವಕ್ಕೆ ಧಕ್ಕೆ ಬರುವಂತಹ ಸಂದರ್ಭದಲ್ಲಿ ಸೋಲು ಗೆಲುವು ಮುಖ್ಯ ಅಂದುಕೊಂಡಿಲ್ಲ. ರಾಜಕೀಯದಲ್ಲಿ ಬದ್ಧತೆ ಇಟ್ಟುಕೊಂಡು ಕೆಲಸ ಮಾಡುತ್ತೇನೆ. ಜನಸೇವೆ ಮುಖ್ಯ. ಮಾತನಾಡುವವರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದ ಅವರು, ಸರ್ಕಾರ ಮತ್ತು ಮಂತ್ರಿಗಳ ಸಹಕಾರದಿಂದ ಕೆಎಸ್ಆರ್ಟಿಸಿಯಲ್ಲಿ ತಮ್ಮ ಕೆಲಸ ಮಾಡುತ್ತಿದ್ದೇನೆ. ವೇತನ ಪರಿಷ್ಕರಣೆ ಕುರಿತು ಬಿಜೆಪಿ ಸರ್ಕಾರ ಇದ್ದಾಗ 23ಕ್ಕೆ, ನಂತರ 27ಕ್ಕೆ ಇತ್ತು. ಒಂದು ವಿಚಾರವಾಗಿ ಸರ್ಕಾರ ಮತ್ತು ನೌಕರರ ನಡುವೆ ಕೆಲವೊಂದು ಗೊಂದಲಗಳಿವೆ. ಸರ್ಕಾರದ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಸರಿಪಡಿಸಲಾಗುವುದು. ರಾಜ್ಯದಿಂದ ಅತಿ ಹೆಚ್ಚು ತೆರಿಗೆ ತೆಗೆದುಕೊಂಡ ಕೇಂದ್ರ ಸರ್ಕಾರ ಜನರಿಗೆ ಅನ್ಯಾಯ ಮಾಡುತ್ತಿದೆ. ರಾಜಕಾರಣಿಗಳು ರಾಜ್ಯದ ಜನತೆಯ ವಿಚಾರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವೆಂಕಟೇಶ್, ಚನ್ನಬಸವೇಗೌಡ, ರಾಜಣ್ಣ, ಶ್ರೀನಿವಾಸ್, ಕರಿತಿಮ್ಮಯ್ಯ, ಚಿಕ್ಕೋಡಪ್ಪ, ವೆಂಕಟೇಶ್ ಮೂರ್ತಿ, ಶಿವಪ್ಪ, ಕಳ್ಳಿಪಾಳ್ಯ, ರಾಜು ಮುಂತಾದವರು ಹಾಜರಿದ್ದರು. ಜನತಾದಳದ ಕೊಡ್ತೀನಿ ಜನತಾದಳದ ಉಳ್ಕೊಂಡ್ರು. ಮಗ ಆ ಥರ ಮೋಸ ಮಾಡ್ತಾನೆ ತಂದಿಗೆ ಅಂತ ನಾನು ಅನ್ಕೊಳ್ಳಲ್ಲ. ನಾನು ಕೂಡ ದೇವೇಗೌಡರು ಆ ರೀತಿ ಡಿಸಿಷನ್ ತಾಂತಾರೆ ಅಂತ ನಾನು ಅನ್ಕೊಳ್ಳಲ್ಲ. ದೇವೇಗೌಡರ ಬಗ್ಗೆ ನನಗೆ ಗೌರವ ಐತೆ. ಅವರು ಆ ಥರ ಅಪ್ಪ ಮಕ್ಕಳನ್ನೇ ಬೇರ್ಪಡಿಸಿ ರಾಜಕಾರಣಕ್ಕೋಸ್ಕರ ಆ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ಜನಪದ ಆ ಥರ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಸರ್, ತಾವು ಕೆಎಸ್ಆರ್ಟಿಸಿ ಅಧ್ಯಕ್ಷ ಬಂದಮೇಲೆ ಮೇಲುಗೈ ಸಾಧಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲೊಂದು ಕಡೆ ಮಾಹಿತಿ ಇದೆ ಸರ್. ನಮ್ಮ ಕೈಲಾದ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಮಂತ್ರಿಯವರ ಸಹಕಾರದೊಂದಿಗೆ, ಸರ್ಕಾರ ಸಹಕಾರದೊಂದಿಗೆ ಮಾಡ್ತಾ ಇದ್ದೀವಿ. ನೋಡ್ಬೇಕು, ಇನ್ನೂ ಮಾಡಬೇಕು. ಕೈಂಕರ್ಯಗಳನ್ನ ಎಲ್ಲ ನಡೆಸ್ತಾ ಇದ್ದಾರೆ. ನಾನು ಅದು ನೋಡ್ರಿ, ದೇವಸ್ಥಾನದ ಪೂಜೆ ಮಾಡಿದ ಕ್ಷಣಕ್ಕೆ ನಾನು ಮಂತ್ರಿ ಆಗ್ತಿದ್ರೆ ದಿನ ನಾನು ಅದೇ ಕೆಲಸ ಮಾಡಿದ್ದೀನಿ. ಎಲ್ಲ ಅವರವರ ಭಾವನೆಗಳು, ಅವರವರ ಇಚ್ಛೆ. ಅದಕ್ಕೆ ನಾನು ವಿರುದ್ಧವಾಗಿ ಹೇಳಲಿಕ್ಕೆ ಆಗಲ್ಲ. ನಾನು ಯಾವತ್ತೂ ಯಾರನ್ನೂ ನಾನು ಮಂತ್ರಿ ಮಾಡಿ ಅಂತ ಕೇಳಿಲ್ಲ. ಮಾಡಿದರೆ ಆಗ್ಬೋದು, ಮಾಡಿದರೆ ನನಗೆ ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ. ನಾನೇ ಒತ್ತಾಯ ಮಾಡಲೇಬೇಕು ಅಂತಕ್ಕಂಥ ಉದ್ದೇಶ. ಶಾಸಕರು ಹೋಗ್ತೀನೋ, BJP ಹೋಗ್ತೀನೋ, ಅವ್ರಿಗೆ ಏನು ಬೇಕಾಗುತ್ತೆ. ನನಗೆ ಗೊತ್ತೈತೆ, ನಾನು ಎಲ್ಲಿ ಬೇಕಾದರೂ ಹೋಗಿ ಸಿಗ್ತಾನೋ ಅಷ್ಟು ಒಂದು ಯೋಗ್ಯತೆ ಐತೆ, ಕೆಪಾಸಿಟಿ ಐತೆ, ಅದು ಉಳಿಸ್ಕೊಂಡಿದ್ದೀನಿ. ಎಲ್ಲಿ ಬೇಕಾದರೂ ಹೋಗ್ಬೇಕು ಅಂತ ಹೋಗ್ತೀನಿ. ನಾನು ಹಂಗೆ ಯಾವತ್ತೂ ಎಲ್ಲಿರೋ ಕಡೆ ಆತ್ಮಗೌರವಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು ಸೋಲು ಗೆಲುವು ಅವೆಲ್ಲ ಮುಖ್ಯ ಅಂತ ಅಂದ್ಕೊಂಡಿಲ್ಲ. ನಾನು ರಾಜಕಾರಣದಲ್ಲಿ ಒಂದು ರೀತಿ ಬದ್ಧತೆ ಇಟ್ಕೊಂಡು ಪ್ರಾಮಾಣಿಕವಾಗಿ ರಾಜಕೀಯ ಮಾಡ್ಕೋಬೇಕು ಅಂತ ಇದ್ದಂಥವನು. ನಾನು ಅಧಿಕಾರಕ್ಕೋಸ್ಕರ ಎಲ್ಲೂ ಇದ್ದಂಥವನಲ್ಲ. ಅಧಿಕಾರ ಮುಖ್ಯ ಅಲ್ಲ, ನನಗೆ ಜನ ಸೇವೆ ಮಾಡಬೇಕು ಅಷ್ಟೇ ನನಗೆ ಮುಖ್ಯ ಆಗಿರ್ತಕ್ಕಂಥದ್ದು. ಜನ ಎಲ್ಲಿಂದ ತನಕ ಅವಕಾಶ ಕೊಡ್ತಾರೋ ಅಲ್ಲಿ ತನಕ ಕೆಲಸ ಮಾಡ್ತಾ ಹೋಗ್ತೀನಿ. ಅಷ್ಟು ಬಿಟ್ಟರೆ ಬೇರೆ ಏನೇನೋ ಹೇಳ್ಕೊಂತಾರೆ ಅಂತೆಲ್ಲ ನಾನು ಉತ್ತರ ಕೊಡೋಣ. ಕುಮಾರಸ್ವಾಮಿ ಜೊತೆ ನಿಜವಾಗಿ ಕೇಂದ್ರ ಸರ್ಕಾರ ಈಗ ನಾವು GSTಲಿ ಇಡೀ ದೇಶದಲ್ಲಿ 2ನೇ ಅತಿ ಹೆಚ್ಚು GST ರಾಜ್ಯ ಯಾವುದಾದ್ರು ಇದೆ ಅಂತಂದರೆ ಅದು ಕರ್ನಾಟಕ ರಾಜ್ಯ. ನಮಗೆ GSTಲಿ ಬರೀ 56 ಲಕ್ಷ ರೂಪಾಯಿ ಕೊಡ್ತಾರೆ. 4 ಲಕ್ಷದ ಚಿಲ್ಲರೆ ಹಣವನ್ನು ನಾವು ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಕೊಡ್ತಾ ಇರೋದಷ್ಟು ಬರೀ 56,000 ಕೋಟಿ ಕೊಡ್ತಾ ಇದ್ದಾರೆ. ಯಾರು ಅನ್ಯಾಯ ಮಾಡ್ತಾರೆ ಮೇಲ್ನೋಟಕ್ಕೆ ನಿಮಗೆಲ್ಲ ಗೊತ್ತಿದೆ. ನಾವು ರಾಜಕಾರಣಿಗಳು ಹೆಂಗೆ ಅಂತಂದರೆ, ನಾನಿದ್ದ ಪಕ್ಷ ನಾನು ಉಳ್ಕೊಳ್ಳೋದು, ಇಂದು ಅವ್ರಿದ್ದ ಪಕ್ಷ ಅವ್ರು ಉಳ್ಕೊಳ್ಳೋದು. ಅಟ್ಲೀಸ್ಟ್ ನಾವೆಲ್ಲ ಇದೆಲ್ಲ ಬಿಟ್ಬಿಟ್ಟು ಗೆದ್ದ ಮೇಲೆ ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ ಈ ರಾಜ್ಯದ ಜನಕ್ಕೆ ಏನು ಸೇವೆ ಸಲ್ಲಿಸಬೇಕು ಅದನ್ನು ಸಲ್ಲಿಸ್ತಕ್ಕಂಥದ್ದನ್ನ ಮಾಡಬೇಕು. ನಾನು ಒಂದು ಟ್ರೋಲ್ ಆಯಿತು, ನಿಮ್ಮಲ್ಲಿ ವಾಟ್ಸಪ್ಪಲ್ಲಿ ಒಂದು ಟ್ರೋಲ್ ಆಯಿತು. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ, ಮಂಡ್ಯದಲ್ಲಿ ನಿಂತ್ಕೊಂಡು ನಾನು ಗೆದ್ದ 15 ದಿವಸದಾಗೆ ಮೋದಿ ಕೈ ಹಿಡ್ಕೊಂಡು ನಾನು ಯಾವುದೋ ಇದಕ್ಕೆ ಪಾದಯಾತ್ರೆ ಮಾಡಿದ್ವಲ್ಲಪ್ಪ, ಮೇಕೆದಾಟು ಯೋಜನೆಗೆ ಅನುಮೋದನೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ನಾವಿಬ್ಬರು ಮಂತ್ರಿಗಳು ಇಲ್ಲೇ ಇದ್ದೀವಿ. ಇನ್ನೊಂದು ಅದೇ ಟ್ರೋಲ್ ಆಗೈತೆ, ನಾವಿಬ್ಬರು ಮಂತ್ರಿಗಳು ಇಲ್ಲೇ ಇದ್ದೀವಿ, ನಾನು ಯಾವತ್ತೂ ಹೇಳೇ ಇಲ್ಲ ಅಂತಾರೆ. ಅವ್ರು ಹಂಗೆ, ಅದಕ್ಕೆ ನಾವೇನು ಮಾಡೋಕ್ಕೆ. ಆತ್ಮೀಯ ಸ್ನೇಹಿತ ಹುಟ್ಟುಹಬ್ಬ ಇತ್ತು, ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ ಸರ್. 20ನೇ ತಾರೀಕು ಸಾರಿಗೆ ನೌಕರರ ಮುಷ್ಕರ ಇದೆ ಅಂತ ಇದು ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಮಾಡ್ತಾರೆ. ಅವರ ಬೇಡಿಕೆಗಳು ನಮ್ಮ ಮಧ್ಯೆ ಅವ್ರ ನಡುವೆ ಚರ್ಚೆ ನಡೀತಾ ಇದೆ. ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 2023ಕ್ಕೆ ಅವರು ಅಗ್ರಿಮೆಂಟ್ ಮಾಡಿದ್ದಾರೆ. ಆ್ಯಕ್ಚುಲಿ 2020ರಿಂದ 24ಕ್ಕೆ ಅವ್ರದ್ದು ಪರಿಷ್ಕರಣೆ ಆಗಬೇಕಾಯಿತು. ಅವ್ರದ್ದು ಯಾವುದು ರೇಟು ಪರಿಷ್ಕರಣೆ ಮಾಡಿ ಅವ್ರಿಗೆ ಸ್ಯಾಲ್ರಿ ಜಾಸ್ತಿ ಮಾಡಬೇಕಾಯಿತು. ಹಿಂದಿನ ಸರ್ಕಾರ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 23ಕ್ಕೆ ಅಗ್ರಿಮೆಂಟ್ ಆಗಿದೆ. ನಾವು 23/4/27ಕ್ಕೆ ನಾವು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಆಸ್ ಪರ್ ದ ಅಗ್ರಿಮೆಂಟು ರೂಲ್ಸ್ ಪ್ರಕಾರ ನಾವು 27ಕ್ಕೆ ಮಾಡಬೇಕು, ನಾವು 27ಕ್ಕೆ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಅದು ಹಿಂದಿದ್ದು ಅರಿಯರ್ಸ್ ಕೇಳ್ತಾ ಇದ್ದಾರೆ. ಅರಿಯರ್ಸು ನಮ್ಮಲ್ಲಿ ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಕಮಿಟಿ ಮಾಡಿತ್ತು, 1 ಕಮಿಟಿ ಮಾಡಿತ್ತು. ಆ ಕಮಿಟಿ ರಿಪೋರ್ಟ್ ಪ್ರಕಾರ ಏನು ಕೊಟ್ಟಿದ್ದಾರೋ ನಮಗೆ
ಅದನ್ನು ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಅವರು ಫುಲ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಇದು ನಮ್ಮ ಮತ್ತು ನೌಕರರ ಮಧ್ಯೆ ನಡೀತಾ ಇರತಕ್ಕಂಥ ಗೊಂದಲ. ಅದನ್ನು ಸರ್ಕಾರ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಬಗೆಹರಿಸ್ತಾರೆ. ಯಾರು ನಾವು 5-6 ಜನ ಸೇರ್ಕೊಂಡು ಹೋಗಿದ್ದು ಹೋಗ್ತಾರೆ ಬರ್ತಾರೆ, ಅವ್ರಿಗೆ ಫ್ರೀ ಆದಾಗ ಹೋಗ್ತಾರೆ ಬರ್ತಾರೆ. ಸರ್ಕಾರ ಏನು ದುಡ್ಡು ಕೊಡೋಲ್ಲ. ಸರ್ಕಾರ ದುಡ್ಡು ಕೊಟ್ಟರು ನೀವು ಬಿಡೋಲ್ಲ, ಪೇಪರ್ನವರು ಪರದೆ ಹಿಡಿತೀರಾ. ಅದರಿಂದ ಅವ್ರು ವೈಯಕ್ತಿಕವಾಗಿ ಹೋಗಿ ಬರ್ತಾರೆ. ಗೊತ್ತಿಲ್ಲ, ಅದು ಸ್ಪಷ್ಟೀಕರಣ ಕೊಟ್ಟವರಲ್ಲ. ಸುಪ್ರೀಂ ಕೋರ್ಟ್ ಏನೋ ಬೀದಿ ನಾಯಿಗಳನ್ನ ಹಿಡೀರಿ ಅಂತ ಹೇಳಿದೆ ಅಂತಕ್ಕಂಥದ್ದು ಸ್ಪಷ್ಟೀಕರಣ ಕೊಟ್ಟವ್ರು. ಅದ್ರ ಬಗ್ಗೆ ಹೆಚ್ಚಿಗೆ ಹಾಕಬೇಕು ಮಾತು. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಚುನಾವಣೆ ಅಕ್ರಮ ಮಾಡಿದ್ದಾರೆ. ಅಕ್ರಮ ಮಾಡಿವ್ರಿ ಅಂತಲ್ಲ, ಅವರು ಚುನಾವಣೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ಟಿಲ್ಲ. ಚುನಾವಣೆಗೆ ನಿಂತ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವರ ಏನು ಪ್ರಾಪರ್ಟಿ ಇದೆಯೋ ಅದ್ರ ಸರಿಯಾದ ಮಾಹಿತಿ ಕೊಟ್ಟು ಚುನಾವಣೆ ನಿಂತಿಲ್ಲ ಅಂತಕ್ಕಂಥದ್ದು ಆರೋಪ ಇತ್ತು. ಅದರ ಮೇಲೆ ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ. ಅದಕ್ಕೆ ಹೋಗಿ ಸುಪ್ರೀಂ ಕೋರ್ಟಿಗೆ ಸರಿಯಾದ ಸಂದೇಶ ಕೊಟ್ಟು ಸ್ಟೇಟ್ ಅಂತ. ಸರ್, ಎಲ್ಲೊಂದು ಕಡೆ ಜಿ ಟಿ ದೇವೇಗೌಡರು